ಅಲ್ಲಿ ಹೊರಗಡೆ ಗಾಡಿ ಉಂಟಲ್ಲ ಒಳಗಡೆ ತಂದಿಡು, ಕೀ ಅದರಲ್ಲೇ ಉಂಟು. ಆಯ್ತು. ಕಾದಿರುವೆ ನಿನಗಾಗಿ. ಅದೇ ಹೇಳಿ ಸುಮಕ್ಕ, ನಾವೊಂದು ಭಾರಿ ಒಳ್ಳೆ ಆಗಿದ್ವಿ, ಟೇಸ್ಟೇ ಬೇರೆ. ನಮ್ಮ ಮನೆಯಲ್ಲಿ ಎಂತ ಮಾಡಿದ್ರು ಈ ಟೇಸ್ಟ್ ಬರುದಿಲ್ಲ. ಅದು ಒಲೆಯಲ್ಲಿ ಮಾಡಿದಲ್ವನ, ಹಾಗಾಗಿ. ನೀನು ಬೆಂಗಳೂರಲ್ಲಿದ್ರು ಊರಿಗೆ ಬರೋದು ಅಪರೂಪ ಅಲ್ಲ. ಎಷ್ಟು ಸಮಯ ಆಯ್ತು ನಿನ್ನನ್ನು ನೋಡದೆ. ಹೌದಲ್ವಾ ಆಂಟಿ, ಹೇಗಿದ್ದೀರಿ ಮತ್ತೆ? ಫೈನ್. ಅವ್ನು ನನ್ನ ಮಗ ಬರ್ಲಿಲ್ವನ, ಅವ ಗಾಡಿ ಹಿಡ್ಕೊಂಡು ಹೋಗಿ ಆಯ್ತಾ. ನಾನು ಇಲ್ಲಿ ಊಟಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ. ಅವ ಇನ್ನು ಬರುವಾಗ ರಾತ್ರಿ ಆಗ್ತದೆ. ಅವನಿಗೆ ಅರ್ಜೆಂಟ್ ಕೆಲಸ ಉಂಟಂತೆ, ಹೋದ. ಹೌದಲ್ವಾ, ಅವಳು ಬರೋದು 2 ವರ್ಷ ಆಯ್ತು. ಅವಳಿಗೆ ಒಳ್ಳೆ ಕೆಲಸ ಉಂಟು, ಮತ್ತೆ ಯಾಕೆ ಬರ್ತಾಳೆ? ತಿಂಗಳಿಗೆ 60,000 ಬರ್ತದೆ. ಓ ಹೌದಾ? ನಿಮ್ಮ ಹತ್ರ ಅವ್ರನ್ನ ಸ್ಯಾಲ್ರಿ ಕೇಳಿದ್ರಾ? ಗೊತ್ತಾಗ್ಲಿ ಬಿಡು. ಅಲ್ಲ, ಮನೆ ಹೆಸರು ಚೆನ್ನಾಗಿದೆ, ಆದ್ರೆ ಮನೆ ತುಂಬಾ ಹಳೇದಾಯ್ತಲ್ವಾ? ಮನೆ ಕಟ್ಟೋ ಪ್ಲಾನ್ ಉಂಟಾ? ನನ್ನ ಮಗ ಮನೆ ಕಟ್ತೇನೆ ಅಂತ ಹೇಳಿದಾನೆ. ಯಾವಾಗ ಕಟ್ತಾನೆ ಅಂತ ಗೊತ್ತಿಲ್ಲ. ಹೇಳಿದ್ರೆ ಹೇಳ್ತಾನೆ ದೊಡ್ಡ ಬಂಗ್ಲೆ ಕಟ್ತೇನೆ ಅಂತ. ಯಾವಾಗ ಕಟ್ತಾನೆ ಗೊತ್ತಿಲ್ಲ. ಅವ ಬಂಗ್ಲೆ ಎಲ್ಲಿಂದ ಕಟ್ಟಿಸೋದು? ಪಾಪ ಡ್ರೈವರ್ ಅಲ್ವಾ, ಸಂಬಳನು ಕಡಿಮೆ, ಹೇಗೆ ಕಟ್ಲಿ ಅವನು? ಹಲೋ, ಅವನು ಡ್ರೈವರ್ ಇರ್ಬೋದು, ಆದ್ರೆ ಅವನು MLA ಕೈ ಕೆಳಗೆ ಕೆಲಸ ಮಾಡುದು. ನಿನ್ ಮಗಳಿಗೆ ಎಷ್ಟು ಸ್ಯಾಲ್ರಿ ಹೇಳಿದ್ರೆ? 60,000ವಾ? ಇವನಿಗೆ ಕಮ್ಮಿ ಅಂದ್ರು ದಿನಕ್ಕೆ 2,500 ಇಂದ 3,000 ಸಂಬಳ ಬರ್ತದೆ. ಅದು ಅಲ್ಲದೆ ಅವನಿಗೆ ಬೇರೆ ಗಾಡಿ ಸಹ ಹಾಕಿದ್ದಾನೆ. ಅದು ಗೊತ್ತುಂಟ ನಿಮ್ಗೆ? ಅಯ್ಯೋ ಹೌದಾ? ನಿಮ್ಗೆ ಗೊತ್ತೇ ಇಲ್ಲ, ಬೇರೆಯವರ ವಿಷಯ ನಮ್ಗೆ ಯಾಕೆ ಬಿಡು. ಓ, ವಿಷಯ ನಮ್ಮ ಕಾಲ ಕೆಳಗೆ ಬಂದಾಗ ಹೇಗೆ ಆಗ್ತದಲ್ವಾ? ಅದಕ್ಕೆ ಹೇಳುದು, ನಮ್ಮ ನಾಲಿಗೆಯನ್ನು ನಾವು ಎಷ್ಟು ಕಂಟ್ರೋಲ್ ಅಲ್ಲಿ ಇರ್ತೇವ ಅಷ್ಟೇ ಒಳ್ಳೇದು ಅಂತ. ಅಯ್ಯೋ ಇರ್ಲಿ ಬಿಡಿ ಆಂಟಿ, ಅವ್ರದ್ದು ಇದ್ದದ್ದೇ. ಈಗ ಬನ್ನಿ ಮನೆಗೆ ಹೋಗುವ. ಸಾಕ ನಿಮ್ಮ ಮದುವೆ? Ionic bonding is the process in which a metal and non-metal chemically bond. Metallic bonding is when two metals chemically bond, and covalent is when two non-metals. This is. ಮೊನ್ನೆ ನೀನು ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಕಾಪಿ ಮಾಡ್ಲಿಕ್ಕೆ ಯಾಕೆ ಬಿಡ್ಲಿಲ್ಲ? ನಾನು ನಿಮಗೆ ಯಾಕೆ ತೋರಿಸಬೇಕು? ನಿಮಗೆ ಓದಲಿಕ್ಕೆ ಆಗುದಿಲ್ವಾ? ನಾನು ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬೇಕು ನೋಡ್ತೇನೆ. ನಿಮಗೆ ನೋಡ್ತೇನೆ ನಾನು. ಎಂತದ ಫೈಟಿಂಗ್ ಮಾಡ್ತಿದ್ದೀರಾ ಮಳೆಯಲ್ಲಿ? ಫೈಟಿಂಗ್ ಹೀಗೆ ಮಾಡೋದಲ್ಲ, ನಾನು ಹೇಳಿಕೊಡ್ತೇನೆ. ಇದು ಬೇಡ. ಆಯ್ತಲ್ಲ, ಇನ್ನು ಫೈಟಿಂಗ್ ಶುರು ಮಾಡಿ. ನೋಡ, ನಮ್ಮ ಫೈಟ್ ಅಲ್ಲಿ ಜಾಸ್ತಿ ಆಗ್ತಿದ್ದಾರೆ. ಹೌದು, ತಲೆ ಸರಿಲ್ವಾ? ಇಬ್ರು ಫೈಟ್ ಮಾಡುವಾಗ ಅದನ್ನು ಕಡಿಮೆ ಮಾಡಬೇಕು, ಅದನ್ನು ಜಾಸ್ತಿ ಮಾಡುದಲ್ಲ. ಈ ಬಿಟ್ಟೆ
ಎಂತ ಲೆಟರ್ ನಿಮ್ದ? ತಗೊಳ್ಳಿ, ಹಾಗಾದ್ರೆ ಇಟ್ಕೊಳ್ಳಿ, ನನ್ಗೆ ಬೇಡ. ನಾನು ಓದಿದ ಪತ್ರ ನೀವು ಓದಲ್ವಾ? ಆಯ್ತು, ಹಾಗಾದ್ರೆ ನಾನೇ ಇಟ್ಕೊಳ್ತೇನೆ. ನೀವ್ ಯಾಕೆ ಅವಾಗದಿಂದ ಕೈ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀರಾ? ಏನು ಮೂಗನಾ? ಸಾರಿ, ಗೊತ್ತಾಗಿಲ್ಲ. ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಟೈಮ್ ಆಯ್ತಾ? ನನ್ಗೆ ಸ್ಟಿಚಿಂಗ್ ಮಾಡಿ ಮಾಡಿ ಟೈಮ್ ಹೋದದ್ದೇ ಗೊತ್ತಾಗುದಿಲ್ಲ ಮಾರೈತಿ. ಇಲ್ಲ, ಇನ್ನೂ 10 minutes ಉಂಟು. ಅಷ್ಟರವರೆಗೆ ಐಬ್ರೋ ಶೂಟ್ ಮಾಡ್ತೇನೆ ನಂದು. ಸರಿ ಮಾಡುವ. ಫಸ್ಟ್ ನಿನ್ನ ಟ್ಯೂಷನ್ ಕ್ಲಾಸ್ ಮುಗಿಲಿ, ಆಮೇಲೆ ನಿಧಾನ ಮಾಡುವ. ಅದ್ ಸರಿ, ನಿನ್ನ ತಮ್ಮನಿಗೆ ಹುಡುಗಿ ಫಿಕ್ಸ್ ಆಯ್ತಂತಲ್ಲ, ಹೌದಾ? ನಿಂಗೆ ಯಾರು ಹೇಳಿದ್ದು ಈ ನ್ಯೂಸ್? ಫಿಕ್ಸ್ ಆಗ್ಲಿಲ್ಲ, ಎಷ್ಟು ಹುಡುಗಿ ನೋಡ್ಲಿಕ್ಕೆ ಹೋಗೋದು ಅಷ್ಟೇ ನಾಳೆ. ನಿಮ್ಗೆಲ್ಲ ಇಷ್ಟು ಬೇಗ ನ್ಯೂಸ್ ಯಾರು ಕೊಡ್ತಾರೆ ಮಾರಲ್ಲಿ? Good evening, miss. ಗುಡ್ ಈವ್ನಿಂಗ್. ಮ್ಯಾಥ್ಸ್ ಬುಕ್ಸ್ ಓಪನ್ ಮಾಡಿ. ಹಲೋ, ಸಂಜು ಮತ್ತು ಗೀತಾ ಸೇರಬೇಕು ಅಂತ. ಯಾರ ನೀನು? ನಾನ್ ಕಣೆ ಸಂಜಯ್. ಯಾವ ಸಂಜಯ್? ನಂಗೆ ಸಂಜಯ್ ಬಿಟ್ರೆ ಬೇರೆ ಯಾರು ಸಂಜಯ್ ಗೊತ್ತಿಲ್ಲ. ಕಾಲ್ ಕಟ್ ಮಾಡು, ಇದು ರಾಂಗ್ ನಂಬರ್. ಹಂಗ್ ಮಾಡ್ಬಿಟ್ಟೆ ಪುನಃ ಗೀತಿ, ಕಟ್ ಮಾಡ್ಬೇಡ ಫೋನು. ನಾನ್ ಕಣೆ ನಿನ್ ಸ್ಕೂಲ್ ಫ್ರೆಂಡು ಸಂಜಯ್. ನಾವಿಬ್ರು ಒಟ್ಟಿಗೆ ಆಟ ಆಡ್ತಿದ್ವಿ. ನಿಮ್ಮ ಅಮ್ಮಂಗೆ ಹೇಳಿ ನಂಗೆ ಹೊಡ್ಸಿದ್ದಲ್ಲ. ಓ, ನೀನಾ? ನನ್ ನಂಬರ್ ಯಾರು ಕೊಟ್ಟು ನಿಮಗೆ ಹೇಳು ಫಸ್ಟ್. ನಿನ್ ಹೂ ಅನ್ನೋ ನಂಬರ್ ಏನು? ನಿನ್ 5 ನಿಮಿಷಕ್ಕೆ ನಿಮ್ ಮನೆ ಅಡ್ರೆಸ್ ಹುಡ್ಕೊಂಡು ನಿಮ್ ಮನೆ ಮುಂದೆ ಇರ್ತೀನಿ. ಬರ್ಲಾ? ಅಂತ ಕೆಲಸ ಎಲ್ಲ ನೀವ್ ಮಾಡುದು ಬೇಡ. ನೀವ್ ಎಲ್ಲಿದ್ಯಾ ಅಲ್ಲಿ ಇರು. ನಂಗೆ ಆಲ್ರೆಡಿ ಮದುವೆ ಆಗಿದೆ. ನೀವ್ ಇನ್ನೊಂದ್ಸಲ ಕಾಲ್ ಮಾಡ್ಬೇಡ ನಂಗೆ, ಪ್ಲೀಸ್. ಪರವಾಗಿಲ್ಲ. ಯಾರದು? ಎಕ್ಸ್ ಬಾಯ್ ಫ್ರೆಂಡಾ? ಎಕ್ಸ್ ಇಲ್ಲ ಅಂತ ಮಣ್ಣು ಇಲ್ಲ ಅಷ್ಟಲ್ಲ. ಒನ್ ಸೈಡೆಡ್ ಲವ್ ಅವರದ್ದು. ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಇರ್ತದೆ. ಸುಮ್ಮನೆ ತಲೆ ತಿಂತಾ ಇರ್ತಾರೆ. ಮೇಡಮ್, ಎಂತಾದ್ರೂ ಪ್ರಾಬ್ಲಮ್ ಉಂಟಾ? ನನ್ನದ್ರೆ ನಾನು ಮುಂದೆ ನೋಡ್ತೇನೆ. ಒಂದು ಕೈ ಮಾತ್ರವಾ? 2 ಕೈ ಬೇಡವಾ? ಫಸ್ಟ್ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡು. ಇದೆಯಾ? ಪ್ರಿಯಾ, ನಿನ್ನದೊಂದೇ ಕಾನ್ಸೆನ್ ಕಾಣ್ತಾ ಉಂಟು. ಇನ್ನೊಂದೆಲ್ಲಿ ಹೋಗಿದಾ? ಓ, ನಾನು ತೋಟದಲ್ಲಿ ಆಟ ಆಡ್ಲಿಕ್ಕೆ ಹೋಗುವಾಗ ಒಂದು ಕಾಲ್ ಸೇರಿ ಮಿಸ್ ಆಗಿರ್ಬೋದು. ನಾನೀಗ ಎಂತ ಮಾಡುದು? ನಿಮ್ಮ ಮಕ್ಕಳಿಗೆ ಚೂರು ಜಾಗ್ರತೆ ಅನ್ನೋದಿಲ್ವ? ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ. ಇರ್ಲಿ ಬಿಡು, ಅದಕ್ಕೆ ಎಂತ ಟೆನ್ಷನ್ ಮಾಡುದು. ನಾನು ಹೋಗಿ ಹುಡುಕಿ ತರ್ತೇನೆ. ಬೇಡವಾ, ಕತ್ಲೆ ಬೇರೆ ನಂಗೆ ಚೂರು ಭಯ ಆಗ್ತದೆ. ಮೊನ್ನೆ ರಾತ್ರಿ ಆದಿ ಕೂಡ ಅಲ್ಲಿ ಎಂತ ನೋಡಿದಾನಂತೆ. ಇರ್ಲಿ ಬಿಡು, ನಾಳೆ ಬೆಳಿಗ್ಗೆ ಹೋಗ್ತಿದ್ರೆ. ಭಯ ಸಹ ಇಲ್ಲ, ಎಂತ ಸಹ ಇಲ್ಲ. ಟಾರ್ಚ್ ಅಲ್ಲಿ ನಾನು ಹೋಗಿ ಹುಡುಕಿ ತರ್ತೇನೆ.
ಬ್ಯಾಟಿಂಗ್ ಜೋರ ನಂದು ಬ್ಯಾಟಿಂಗ್ ಜೋರು ಲೀಡಾ ಇಡೆ ಬರ್ತೀನಿ ಬೌಲಿಂಗ್ ಮಲ್ಪರೆ ಬರ್ತೀನಿ ಬೋಯ್ ಅವರ ಮುಲ್ಪರ್ದು ಎಂತದ ಪ್ರೀತು ಊರಲ್ಲಿರೋ ಹುಡುಗಿಯರಿಗೆಲ್ಲ ತಮಾಷೆ ಮಾಡ್ತಿದ್ರಿತ್ಯಾ ಹಾ ಅಣ್ಣ ನಾನೆಂತ ಮಾಡ್ಲಿಲ್ಲಣ್ಣ ಆ ಹುಡುಗಿ ಸ್ವಲ್ಪ ತಲೆ ಸರಿ ಇಲ್ವೇನಲ್ಲಣ್ಣ ಎಂತಕ್ಕ ಎಂತಾಯ್ತು ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳ ಬಾಯಿಗೆ ಬಂದಾಗೆ ಮಾತಾಡ್ಬೇಡ ಈಗ ಜಾಗ ಖಾಲಿ ಮಾಡಿ ನೀನು ನಿನ್ ಮನೆ ಹತ್ರ ಬಾ ನೋಡ್ಕೊಳ್ತೇನೆ ನಾನು ಆರೆ ಮರಲಾ ಹೋಗ್ಯಾ ಬಾ ನೀನ್ ನೋಡ್ಕೊಳ್ತೇನೆ ಏನೋ ಇರ್ಬೇಕು ಊರಲ್ಲಿ ಏನೋ ಒಂದು ವಿಷಯ ಇರ್ಬೇಕು ಅದಕ್ಕೆ ಬಂದದ್ದಿರ್ಬೇಕು ಬನ್ನಿ ಬನ್ನಿ ಕುತ್ಕೊಳ್ಳಿ. ಎಂತ ಮಳೆ ಅಲ್ಲ ನನಗೆ ಇನ್ನೂ ಸಹ ನಂಬಿಕೆ ಬರ್ತಾ ಇಲ್ಲ. ಮೊನ್ನೆ ರಾತ್ರಿ ನಾನು ಅದೆಂತ ನೋಡಿದ್ನು, ನನಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ಗೊತ್ತಿಂತ ನನಗೆ ಅದೇ ನಿಮ್ಮ ಮನೆ ಹತ್ರ ರಾತ್ರಿ ಆದ್ರೆ ಸಾಕು ಎಂತದೋ ಒಂದು ವಿಚಿತ್ರ ಶಬ್ದ ಕೇಳ್ತದಂತೆ. ಹೌದಾ? ನಾನು ಅವತ್ತೇ ಹೇಳಿದೆ ರಾತ್ರಿ ಹೋಗ್ಬೇಡ ಅಂತ ಕೇಳಿದ್ದೆ ನಿನ್ನ. ನಂಗೆ ಎಣಿಸ್ತದೆ ನಿಮ್ಮ ಜಾಗದಲ್ಲಿ ಎಂತದೋ ದೆವ್ವದ ಉಪದ್ರ ಉಂಟೋ ಏನೋ. ದೇವಸ ಎಲ್ಲ ಎಂತ ಇಲ್ಲ. ನಾನು ರಾತ್ರಿ ಎಲ್ಲ ತಿರುಗ್ತೇನೆ, ನಮ್ಗೆ ಯಾವ ದೇವಸ ಕಾಣುದಿಲ್ಲ. ಮತ್ತೆ ನನ್ನ ಕೈಯಲ್ಲಿ ಕತ್ತಿ ಉಂಟಲ್ಲ, ನನ್ನ ಹತ್ರ ದೆವ್ವ ಬರುದಿಲ್ಲ. ಕತ್ತಿದ್ರೆ ದೇವ ಸಿಗುದಿಲ್ವಾ? ಇದೊಂದು ಒಳ್ಳೆ ಕಥೆ ಆಯ್ತು ಅಲ್ಲ. ಊರಲ್ಲಿ ಎಂತಾದ್ರೂ ನಿಮ್ಗೆ ಫಸ್ಟಿಗೆ ವಿಷಯ ಸಿಗ್ತದಂತಲ್ಲ, ಆದ್ರೆ ನಿಮ್ಮ ಮನೆಯಲ್ಲಿ ಎಂತಾದ್ರೂ ನಿಮ್ಗೆ ಗೊತ್ತಾಗುದಿಲ್ವಾ? ಅಯ್ಯೋ ನಮ್ಮ ಮನೆಯಲ್ಲಿಯಾ? ಏನು ವಿಷಯ ನಂಗೆ ಗೊತ್ತಿಲ್ಲ. ಅದೇಕೆ ನೀವು ಏನು ವಿಷಯ ಗೊತ್ತಿಲ್ಲದಾಗೆ ಮಾತಾಡ್ತೀರಿ? ಊರಿಗೆ ಊರ ಹೆಂಟ ಉಂಟು, ನಿಮ್ಮ ಮಗಳಿಗೆ ಮೆಂಟಲ್ ತಲೆ ಸರಿ ಇಲ್ಲ ಅಂತ ಅದು ಗೊತ್ತಿಲ್ಲ. ಅಯ್ಯೋ ಹೌದಾ? ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಬೇರೆ ಯಾರು ಅಲ್ಲ, ಪ್ರೀತಿ ಇದ್ದಾನಲ್ಲ ಊರಿಡೀ ಹೇಳ್ಕೊಂಡು ಬಂದಿದ್ದಾನೆ ನಿಮ್ಮ ಮಗಳಿಗೆ ತಲೆ ಸರಿ ಇಲ್ಲ ಅಂತ. ಇಲ್ಲ ಇಲ್ಲ ಅದಿಲ್ಲ, ಸುಳ್ಳು. ನೀವೆಂತಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಬಂದಾಗ ನಿಮ್ಗೆ ಎಂತದ ಕೇಳಿದೆಲ್ಲ ಕೇಳಿದ್ರಾ? ಹೌದಾ? ಎಂತ ಹೇಳಿದ್ದೀನಿ? ನಮ್ಗೆಂತ ಸ್ಮೆಲ್ ಬರ್ತಾ ಇಲ್ಲ. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ನಿಮ್ಗೆ ಎಂತ ಸಹ ನೆನಪೇ ಇರುದಿಲ್ಲ ಈಗ. ಗಮ್ಮತ್ತುಂಟಾ? ಹ್ಞೂ ಅಕ್ಕ, ನನ್ನ ತಂಗಿಗೆ ಮದುವೆ ಫಿಕ್ಸ್ ಆಗುವ ಚಾನ್ಸ್ ಉಂಟು. ಆಗ ಮನೆಯಲ್ಲಿ ಹಿರಿಯರು ಯಾರಿಲ್ಲಲ್ಲ, ಹಾಗೆ ನೀವೆಲ್ಲ ಬಂದು ಒಂಚೂರು ಸುಧಾರಿಸಿ ಕೊಟ್ರೆ ಒಳ್ಳೇದಿತ್ತು. ಟೆನ್ಷನ್ ಮಾಡಬೇಡ ಅದಕ್ಕೆಲ್ಲ, ನಾವಿದ್ದೇವಲ್ಲ. ನೇಬರ್ ಆಗಿ ಅಷ್ಟು ಮಾಡಲಿಲ್ಲ ಅಂತ ನಾವೆಲ್ಲರೂ ಬರ್ತೇವೆ. ಥ್ಯಾಂಕ್ಸ್ ಅಕ್ಕ. ಅಬ್ಬಾ ನನ್ಗೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಮತ್ತೆ ಹುಡುಗ ಎಂತ ಮಾಡುದು? ನನ್ನ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್, ದುಬೈಯಲ್ಲಿ ಇರೋದು. ಮದ್ವೆ ಆದ ನಂತರ ಹುಡುಗನ್ನು ದುಬೈ ಕರ್ಕೊಂಡು ಹೋಗ್ತಾನೆ. ಹೌದಾ? ಒಳ್ಳೇದಾಯ್ತು. ಎಲ್ಲಿ ಸುಮ್ಮನೆ ಎಂತಾಕ? ಯಾಕೆ ಅಷ್ಟು ಸಿಟ್ಟಿಂದ ಬಂದೆ? ಯಾಕೆ ಹುಡುಗ ಇಷ್ಟ ಆಗಿಲ್ಲ ನಿಮ್ಗೆ? ಏನಾಯ್ತಾ? ನೀನ್ ನೋಡ್ಲಿಲ್ವಾ ಅವ ಏನ್ ಮಾಡಿದಾರೆ ಅಂತ? ಎಂತ ಮಾಡಿದ್ದ? ನಂಗೆಂತ ಗೊತ್ತಾಗ್ಲಿಲ್ಲ. ಹುಡುಗ ಅಷ್ಟು ಚೆನ್ನಾಗಿದ್ದಾರೆ ಮನೆಯಲ್ಲಿ. ನಾನು ಇವಾಗ ಟೀ ಕೊಡ್ಲಿಕ್ಕೆ ಹೋಗುವಾಗ ನನ್ನ ನೋಡಿ ವಿಚಿತ್ರ ಆಗಿ ಆಡ್ತಾನೆ. ಅದು ಸಾಕಾಗುದಿಲ್ಲ ಅಂತ ಕೈಯನ್ನೆಲ್ಲ ಹೀಗೆ ಚೂಡ್ತಾನೆ. ನಂಗಂತೂ ಅವ್ರ ಚೂರು ಇಷ್ಟ ಆಗ್ಲಿಲ್ಲ. ಇರ್ಲಿ ಬಿಡ, ಅದೆಲ್ಲ ಕಾಮನ್. ಹುಡುಗಿ ಫಿಕ್ಸ್ ಆಯ್ತಾ ಅಂತ ಒಂದು ಸಲಿಗೆ ತೋರಿಸಿದಾನೆ ಅಷ್ಟೇ, ಅದಕ್ಕೆ ಯಾಕೆ ಟೆನ್ಷನ್ ತಗೊಳ್ತೀನಿ ನೀನು? ಸಲಿಗೆ ನನ್ನ ಹತ್ರ ಈ ತರ ತೋರಿಸಿದವ ಬೇರೆ ಹುಡುಗಿಯರ ಹತ್ರ ನಂಗೆ ಎಷ್ಟು ಸಲಿಗೆ ತೋರಿಸ್ಲಿಕ್ಕಿಲ್ಲ. ನಂಗಂತೂ ಇಷ್ಟ ಆಗ್ಲಿಲ್ಲ. ದುಬೈಯಿಂದ ಬಂದಿದ್ರೆ ಅವ್ರಿಗೆ ಆಯ್ತು. ಪ್ಲೀಸ್ ಅವ್ರನ್ನ ಒಂದ್ಸತಿ ಹೊರಗಡೆ ಕಳ್ಸಿ, ನಂಗಂತೂ ಬೇಡ ಆಯ್ತು. ಇರ್ಲಿ ಬಿಡು, ಇಷ್ಟ ಇಲ್ಲ ಬೇರೆ ನೋಡಿದ್ರಾಯ್ತು.
ಹೇಗೋ ಅಕ್ಕನ ಮನೆಗೆ ಬಂದಿದ್ಯಲ್ಲ ನಂಗೆ ಯಾವ್ದಾದ್ರು ಒಳ್ಳೇದು ನೋಡುವ ಅದನ್ನ ನೀನು ಅವ್ರ ಹೇಳಿ. ಓಕೆ. ಹಾ, ನೀನ್ ಇಲ್ಲಿದ್ಯಾ? ನಾನು ಇಲ್ಲಿರೋದನ್ನ ನೋಡಿ ಬಂದ. ನೀನ್ ಯಾವಾಗ್ಲೂ ಮೀಟ್ ಆಗ್ತಿದ್ದ ಹುಡುಗ ಇವನೇನ? ಹೌದು, ಯಾಕೆ? ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಇವಾಗ. ನಾನೀಗೊಂದು ಕತೆ ಹೇಳ್ತೇನೆ, ಆದ್ರೆ ಅದನ್ನು ಕೇಳುವಷ್ಟು ಪೇಷನ್ಸ್ ನಿಮ್ಗೆ ಇರ್ಬೇಕಷ್ಟೇ. ನೀನ್ ಇದುವರೆಗೆ ಮೀಟ್ ಆಗ್ತಿದ್ದ ಆ ಹುಡುಗ ಬೇರೆ ಯಾರಲ್ಲ, ನನ್ನ ತಮ್ಮ ಸತ್ಯ. ಅವನಿಗೆ ಬಾಯಿ ಬರುವುದಿಲ್ಲ. ಅಣ್ಣ ಅತ್ತಿಗೆ ಅಂದ್ರೆ ತುಂಬಾ ಗೌರವ. ಆದ್ರೆ ಒಂದಿನ ನನ್ನ ತಮ್ಮ ಕಾಲೇಜಲ್ಲಿ ಅದ್ಯಾರೋ ಹುಡುಗಿಗೆ ಮೆಸೇಜ್ ಮಾಡಿ ಪ್ರಾಬ್ಲಮ್ ಮಾಡ್ತಾ ಇದ್ದ ಅಂತ ಗೊತ್ತಾಗಿ ಅವನ ಮೇಲೆ ಸಿಟ್ಟಾಗಿ ಅವನಿಗೊಂದು ಹೊಡೆದು ಬಿಟ್ಟೆ. ನಾನು ಅವನಿಗೆ ಹೊಡೆದದನ್ನು ನೋಡಿ ನನ್ನ ಹೆಂಡತಿ ಅದ್ಯಾಕೋ ನಕ್ಕು ಬಿಟ್ಲು. ಅತ್ತಿಗೆ ಎದುರು ಹೊಡೆದದ್ದು ಅವನಿಗೆ ತುಂಬಾ ಅಪಮಾನವಾದಂತಾಗಿತ್ತು. ಬಹುಶಃ ಅದೇ ಕೊನೆಯದಾಗಿ ನಾನು ಅವನನ್ನು ನೋಡಿದ್ದು ಅನ್ಸುತ್ತೆ. ನಂಗೆ ನನ್ನ ತಪ್ಪಿನ ಅರಿವಾಗೋ ಹೊತ್ತಿಗೆ ನನ್ನ ತಮ್ಮ ಮನೆ ಬಿಟ್ಟು ಹೋಗಿದ್ದ. ಬಹುಶಃ ನನ್ನ ಮೇಲಿನ ಕೋಪಕ್ಕೆ ಹೋಗಿದ್ದಾನೆ. ಕೋಪ ತಣ್ಣಗಾದ ಮೇಲೆ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಸತ್ಯ ಮಾತ್ರ ಬರ್ಲೇ ಇಲ್ಲ. ನನ್ನೆಲ್ಲ ನಂಬಿಕೆಯನ್ನು ಸುಳ್ಳು ಮಾಡಿ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದ. ನೀನು ಅದ್ಯಾವ ಬಾವಿಯ ಹತ್ರ ಅವನನ್ನು ಮೀಟ್ ಆಗಿದ್ಯೋ ಅದೇ ಬಾವಿಗೆ ಹಾರಿ ನನ್ನ ತಮ್ಮ ಸುಸೈಡ್ ಮಾಡ್ಕೊಂಡಿದ್ದ. ಆದ್ರೆ ಈ ಒಂದು ಸತ್ಯನ ನಂಗೆ ಮಾತ್ರ ಇನ್ನೂ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ನೋಡು. ನಾನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿನಿಂದ ನಾನು ನನ್ನ ತಮ್ಮನನ್ನು ಕಳ್ಕೋಬೇಕಾಯ್ತು. ಅದೇ ಪಶ್ಚಾತ್ತಾಪದಿಂದ ಇನ್ನೂ ಅರೆಹುಚ್ಚನ ತರ ಓಡಾಡ್ತಿದ್ದೇನೆ. ಒಂದೊಂದ್ಸಲ ನಾನು ಏನು ಮಾಡ್ತೀನೋ ನಂಗೆ ಅರ್ಥ ಆಗೋದಿಲ್ಲ. ಆದ್ರೆ ಆ ದಿನ ಪ್ರೀತು ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ನಾನು ಫಸ್ಟ್ಗೆ ಏನೂ ನಂಬಲಿಲ್ಲ. ಬಟ್ ನಾನಾಗಿ ಬಂದು ನಿನ್ನನ್ನು ನೋಡಿದಾಗ ಎಲ್ಲ ಅರ್ಥ ಆಯ್ತು. ನೀನು ಒಬ್ಬಳೇ ಮಾತಾಡ್ತಾ ಇದ್ದೆ, ಅಲ್ಲಿ ಬೇರೆ ಯಾರೂ ಇರ್ಲಿಲ್ಲ. ಯಾಕೋ ನಿನ್ ಮೇಲೆ ಡೌಟ್ ಬಂದು ನಿನ್ನನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದೆ. ಇತ್ತೀಚೆಗೆ ಮನೆ ಹತ್ರ ರಾತ್ರಿ ನಡೀತಾ ಇರೋ ಘಟನೆಗಳಿಗೂ ನಿನ್ನ ಈ ವಿಚಿತ್ರ ವರ್ತನೆಗೂ ಸ್ವಲ್ಪ ಕನೆಕ್ಷನ್ ಇರ್ಬೋದು ಅಂತ ಅನುಮಾನ ಜಾಸ್ತಿ ಆಯ್ತು. ಹಾಗಾಗಿ ನಿನ್ನ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿದೆ. ನಿಂಗೆ ಇನ್ನೂ ಸಹ ಡೌಟ್ ಇದ್ರೆ ನಾನು ರೆಕಾರ್ಡ್ ಮಾಡಿದ ಎಲ್ಲ ವಿಡಿಯೋಸ್ ಇದರಲ್ಲಿದೆ. ಒಂದ್ಸಲ ನೋಡು, ನಿಂಗೆ ಅರ್ಥ ಆಗುತ್ತೆ. ಹಾಗಾದ್ರೆ ನಾನು ಇಷ್ಟು ದಿನ ನೋಡ್ತಿದ್ದದ್ದು ಮಾತಾಡ್ತಿದ್ದದ್ದು ಎಲ್ಲ ಸುಳ್ಳ? ಒಳ್ಳೇದೇ ಆಯ್ತು ಬಿಡಿ, ಈ ವಿಡಿಯೋ ಮೊದಲೇ ತೋರಿಸಿದ್ದು. ಇಲ್ಲಾದ್ರೆ ಈಗ ನಾನು ನನ್ನನ್ನು ಬಾಳ ಹತ್ರ ಹೇಳ್ಕೊಂಡು ಹೋಗ್ತಿದ್ದೆ ಏನು. ಸರಿ ಆಯ್ತಲ್ಲ, ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತಲ್ಲ. ಇವಾಗ ಇಲ್ಲಿ ಯಾವತ್ತಿದ್ರು ಆ ಬಾವಿ ಹತ್ರ ಮಾತ್ರ ಹೋಗ್ಬಾರ್ದು. ಆಮೇಲೆ ಇನ್ನೊಂದು ವಿಷಯ, ಈ ವಿಷಯನ ನಾನು ನಿಮ್ಗೆ ಹೇಳಿದೆ ಅಂತ ಬೇರೆ ಹತ್ರ ಯಾರ ಹತ್ರ ಹೇಳಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಊರವರೆಲ್ಲ ನಾನೊಬ್ಬ ಅರೆಹುಚ್ಚ ಅಂತ ಭಾವಿಸಿದ್ದಾರೆ. ಅದೆಲ್ಲ ಸುಮ್ಮನೆ ಯಾಕಲ್ಲ. ಮತ್ತೆ ನನ್ನ ಕತ್ತಿ ಮರ್ತೋಗಿತ್ತು. ಕತ್ತಲೆಯ ಲೋಕದಲ್ಲಿ ಏಕಾಂಗಿಯು ನಾನಾಗಿ ಪ್ರೀತಿಯನು ಹರಸುತಿಹ ಹೂದುಂಬಿಯ ಸ್ವರವಾಗಿ ಕಾದಿರುವೆ ನಿನಗಾಗಿ ಈಗಳಿಗೆ ನಮಗಾಗಿ ಪ್ರೀತಿಸುವ ಜೊತೆಯಾಗಿ ಕಾದಿರುವೆ ನಿನಗಾಗಿ ಲಾ 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 ಲಾ.